ಮತ್ತೊಂದು ಕಡೆ ಇದೇ ನಾಗಮಂಗಲದಲ್ಲಿ ಒಂದಷ್ಟು ಸೌಹಾರ್ದಯುತ ಮನಸ್ಸುಗಳು ಕೂಡ ಇದ್ದಾವೆ, ಒಳ್ಳೆ ಮನಸ್ಸುಗಳು ಕೂಡ ಇದ್ದಾವೆ. ಹಿಂದೂಗಳ ಅಂಗಡಿ ಸುಟ್ಟಿದ್ದಕ್ಕೆ ಮುಸ್ಲಿಮರು ಕಣ್ಣೀರು ಹಾಕಿರ್ತಕ್ಕಂತಹ ಘಟನೆ ನಡೆದಿದೆ. ರಿಪಬ್ಲಿಕನ್ರ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನಾನು ಸಹ ಗಣೇಶ ಕೂರ್ಸೋಕೆ ಹಣ ಕೊಟ್ಟಿದ್ದೆ, ನನ್ನ ಎದುರೇ ಸ್ನೇಹಿತನ ಅಂಗಡಿಗೆ ಬೆಂಕಿ ಬಿತ್ತು ಅಂತ ವಿನೋದ್ ಅಂಗಡಿ ಭಸ್ಮ ಆಗಿರೋದಕ್ಕೆ ನೂರ್ ಅನ್ನೋಂಥವ್ರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಮತ್ತೆ ಮೊದಲಿನ ಥರ ಆಗಬೇಕು ಅಂತ ರಿಪಬ್ಲಿಕನ್ರ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನೋಡಿ, ನಾಗಮಂಗಲದಲ್ಲಿ ಗಲಾಟೆ ಆಯಿತು. ಗಲಾಟೆ ಆಗಿ ಒಂದು ವಾರ ಆಗಿದೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದರೆ, ಯಾರೋ ಕಿಡಿಗೇಡಿಗಳು ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ವಿ ಸರ್. ಇಲ್ಲೇ ಅಕ್ಕಪಕ್ಕ ಮನೆಯವರು ನಾವು ಎಷ್ಟು ಚೆನ್ನಾಗಿದ್ವಿ, ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ ಅಂಥೇಳಿ ಒಬ್ಬರು ಅಮಾಯಕರು ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯರೊಬ್ಬರು ಮಾತಾಡ್ತಾ ಇದ್ರು. ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್ ಇದು ಈ ರೀತಿ ಮಾಡಿಬಿಟ್ರಲ್ಲ ಸರ್, ಏನು ಸರ್ ಅಂತ? ಸರ್, ಅದು ನಮಗೂ ಗೊತ್ತಿಲ್ಲ. 9:30 ನಾನು ಗಾಡಿ ಲೋಡ್ ಮಾಡಿಬಿಟ್ಟು ಕಳಿಸ್ದೆ. ಅಷ್ಟೊತ್ತಿಗೆ ಗಲಾಟೆ ಸ್ಟಾರ್ಟ್ ಆಗೋಗಿತ್ತು. ಗಲಾಟೆ ಸ್ಟಾರ್ಟ್ ಆದಮೇಲೆ ನಾವು ಹೋಗಿ ಮನೆಗೆ ಸೇರಿಕೊಂಡು ನಮ್ದು ಇಲ್ಲೇ ಮಾಯನಗೌಡನ ಕೊಪ್ಪಲು ಅಂತ ಸರ್, ಆ ಹಬ್ಬ ನಾವು ಆಚರಿಸ್ತೀವಿ. ಇಬ್ಬರಾಳು ಅಲ್ಲಿ ಮುಸ್ಲಿಮ್ಸು ಇದ್ದಾರೆ, ಗೌಡ್ಗಳು ಇದ್ದಾರೆ, ಬೇರೆ ಕ್ಯಾಸ್ಟ್ ಇಲ್ಲ. ಇಬ್ಬರಾಳು ಸೇರಿ ಮಾಡ್ತೀವಿ ಸರ್ ಅಲ್ಲಿ ಹಬ್ಬ. ನಾನೇ ತರಣಿಕಾಳು ಕೊಟ್ಟಿದ್ದೀನಿ, ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅಂತೆ ನಮ್ಮೂರಲ್ಲಿ ಯಾರೋ ಬಂದು ಮಾಡಿಬಿಟ್ಟು ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ನಮಗೆ ಎಷ್ಟು ಅವಮಾನ ಅಂದರೆ, ಇಡೀ ಕರ್ನಾಟಕ ನಮ್ಮ ಕಡೆ ನೋಡ್ತೈತೆ ಅಂದರೆ ನಮಗೆ ಅವಮಾನ ಸರ್. ಅದು ನಾವು ಹೆಂಗಿದ್ದು ಅಂದರೆ ಅಣ್ತಂದಿರ್ತಾರೆ. ಗಣೇಶ ಚೌತಿ ಹಬ್ಬಕ್ಕೆ ತಾವು ದೇಣಿಗೆ ಕೊಟ್ಟಿದ್ದೀರಿ, ಈ ವರ್ಷವೂ ದೇಣಿಗೆ ಕೊಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿ ಏನೇನು ದವಸ ಧಾನ್ಯ ಎಲ್ಲ ಕೊಟ್ಟಿದ್ದೀರಿ ಸರ್ 25ನೇ ತಾರೀಕು ನಾವು ಬಿಡ್ತೀವಿ ಗಣೇಶ. ಬೇಕಾದರೆ ಬನ್ನಿ ನೋಡಿ ನೀವು. ನಾವು ಹೋಗ್ತೀವಿ ಅದ್ರ ಜೊತೆಲಿ, ಇಲ್ಲೇ ಬಿಡೋದು, ಇಲ್ಲೇ ಕೆರೆಯಲ್ಲೇ ಬಿಡ್ತೀವಿ ನಾವು, ಜೊತೆಯಲ್ಲೇ ಹೋಗಿ ಬಿಡ್ತೀವಿ ನಾವು. ಅಂತೆ ಊರಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಮಾಡಿಬಿಟ್ಟು ನಮಗೆಲ್ಲ ಅವಮಾನ. ಅದು ನಮ್ಮ ಕಷ್ಟ. ಅದು ಆ ಮಾಯಕರಿಗೂ ಹಿಡ್ಕೊಂಡವ್ರೆ ಅದರಲ್ಲಿ. ಕಿಡಿಗೇಡಿಗಳಿಗೆ ಹಿಡ್ಕೊಂಡಿಲ್ಲ ಸರ್, ಅವ್ರು ಎಸ್ಕೇಪಲ್ಲಿ ಅವ್ರೆ. ಅವ್ರಿಗೆ ಹಿಡಿಯಲಿ. ಬೇಕಾದರೆ ನಾವು ಸಹಾಯ ಮಾಡವ, ಅದಕ್ಕೆ ಏನು ಬೇಕು ಸಹಾಯ ಮಾಡವ, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಲಿ, ಆದಷ್ಟು ಜಾಸ್ತಿ ಶಿಕ್ಷೆ ಕೊಡಿ. ನನ್ನ ಫ್ರೆಂಡ್ ಅವನೇ ವಿನೋದ ಅಂತ, ಅವನ ಜೊತೆಲಿ ಅವತ್ತು ನಾನು ಲೋಡ್ ಮಾಡ್ಕೊಂಡು ಅಲ್ಲಿ ಗಾಡಿ ಹೋಗಿ ನಿಲ್ಸಿದ್ರೆ ಭಯ ಆಗ್ತಾಯಿತ್ತು. ಅಷ್ಟೊಂದು ಕ್ರೂರವಾಗಿ ನಡೆಯಿತು ಅದು. ಹೆಂಗೆ ನಡೆಯಿತು ಅಂದರೆ ಭಯ ಆಗೋದು. ನಮ್ಮೂರು ಯಾವತ್ತೂ ಹಂಗಿರ್ಲಿಲ್ವಲ್ಲ, ಈಗ ಯಾಕೆ ಹಂಗಾಯಿತು ಅದೇ ಮನಸ್ಸಲ್ಲಿರೋದು. ಯಾವತ್ತೂ ಹಿಂಗಿರಲಿಲ್ಲ. ನೋಡಿ, ಇದು ನಮ್ಮ ದೇಶ. ಕೋಮು ಸೌಹಾರ್ದತೆ ಅಂದರೆ ಏನು ಅಂಥೇಳಿ ಏನು ಹೇಳ್ತಾ ಇದ್ರು. ಗಣೇಶನ ಹಬ್ಬ ನಾವು ಮಾಡ್ತೀವಿ. ಮೊನ್ನೆ ಗಲಾಟೆ ಆಯಿತು. ಯಾರೋ ಒಬ್ಬ ಕಿಡಿಗೇಡಿ ಬಂದು ನನ್ನ ಸ್ನೇಹಿತನ ಅಂಗಡಿ ಸುಟ್ಟಾಕ್ಲಿಕ್ಕೆ ಬಂದರು ಅಂಥೇಳಿ ನಾನು ಹೇಳಿದ್ದೀನಿ. ಸುಟ್ಟಾಕಿದ್ದೆ ಆದರೆ ನಾನು ನಿಮ್ಮ ಹೆಸರನ್ನ ಹೇಳ್ತೀನಿ ಅಂತೇಳಿ ಹೇಳಿದ್ದೀನಿ ಅಂತೇಳಿ ಅಂಗಡಿ ಸುಟ್ಟಾಕೋದನ್ನು ತಡೆದಿದ್ದಾರಂತೆ. ಬೂಸದ ಅಂಗಡಿ ಅದು. ಹಿಂಗಿದ್ದಂಥ ಸಾಮರಸ್ಯವನ್ನು ಕಿಡಿಗೇಡಿಗಳು ಹಾಳು ಮಾಡಿದ್ರಲ್ಲ, ನಿಮ್ಗೆ ಶಿಕ್ಷೆ ಆಗಬೇಕು ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ದೇಶದ್ರೋಹಿಗಳು ನೀವು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಮತ್ತೊಂದು ಕಡೆ ಇದೇ ನಾಗಮಂಗಲದಲ್ಲಿ ಒಂದಷ್ಟು ಸೌಹಾರ್ದಯುತ ಮನಸ್ಸುಗಳು ಕೂಡ ಇದ್ದಾವೆ, ಒಳ್ಳೆ ಮನಸ್ಸುಗಳು ಕೂಡ ಇದ್ದಾವೆ. ಹಿಂದೂಗಳ ಅಂಗಡಿ ಸುಟ್ಟಿದ್ದಕ್ಕೆ ಮುಸ್ಲಿಮರು ಕಣ್ಣೀರು ಹಾಕಿರ್ತಕ್ಕಂತಹ ಘಟನೆ ನಡೆದಿದೆ. ರಿಪಬ್ಲಿಕನ್ರ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನಾನು ಸಹ ಗಣೇಶ ಕೂರ್ಸೋಕೆ ಹಣ ಕೊಟ್ಟಿದ್ದೆ, ನನ್ನ ಎದುರೇ ಸ್ನೇಹಿತನ ಅಂಗಡಿಗೆ ಬೆಂಕಿ ಬಿತ್ತು ಅಂತ ವಿನೋದ್ ಅಂಗಡಿ ಭಸ್ಮ ಆಗಿರೋದಕ್ಕೆ ನೂರ್ ಅನ್ನೋಂಥವ್ರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಮತ್ತೆ ಮೊದಲಿನ ಥರ ಆಗಬೇಕು ಅಂತ ರಿಪಬ್ಲಿಕನ್ರ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನೋಡಿ, ನಾಗಮಂಗಲದಲ್ಲಿ ಗಲಾಟೆ ಆಯಿತು. ಗಲಾಟೆ ಆಗಿ ಒಂದು ವಾರ ಆಗಿದೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದರೆ, ಯಾರೋ ಕಿಡಿಗೇಡಿಗಳು ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ವಿ ಸರ್. ಇಲ್ಲೇ ಅಕ್ಕಪಕ್ಕ ಮನೆಯವರು ನಾವು ಎಷ್ಟು ಚೆನ್ನಾಗಿದ್ವಿ, ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ ಅಂಥೇಳಿ ಒಬ್ಬರು ಅಮಾಯಕರು ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯರೊಬ್ಬರು ಮಾತಾಡ್ತಾ ಇದ್ರು. ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್ ಇದು ಈ ರೀತಿ ಮಾಡಿಬಿಟ್ರಲ್ಲ ಸರ್, ಏನು ಸರ್ ಅಂತ? ಸರ್, ಅದು ನಮಗೂ ಗೊತ್ತಿಲ್ಲ. 9:30 ನಾನು ಗಾಡಿ ಲೋಡ್ ಮಾಡಿಬಿಟ್ಟು ಕಳಿಸ್ದೆ. ಅಷ್ಟೊತ್ತಿಗೆ ಗಲಾಟೆ ಸ್ಟಾರ್ಟ್ ಆಗೋಗಿತ್ತು. ಗಲಾಟೆ ಸ್ಟಾರ್ಟ್ ಆದಮೇಲೆ ನಾವು ಹೋಗಿ ಮನೆಗೆ ಸೇರಿಕೊಂಡು ನಮ್ದು ಇಲ್ಲೇ ಮಾಯನಗೌಡನ ಕೊಪ್ಪಲು ಅಂತ ಸರ್, ಆ ಹಬ್ಬ ನಾವು ಆಚರಿಸ್ತೀವಿ. ಇಬ್ಬರಾಳು ಅಲ್ಲಿ ಮುಸ್ಲಿಮ್ಸು ಇದ್ದಾರೆ, ಗೌಡ್ಗಳು ಇದ್ದಾರೆ, ಬೇರೆ ಕ್ಯಾಸ್ಟ್ ಇಲ್ಲ. ಇಬ್ಬರಾಳು ಸೇರಿ ಮಾಡ್ತೀವಿ ಸರ್ ಅಲ್ಲಿ ಹಬ್ಬ. ನಾನೇ ತರಣಿಕಾಳು ಕೊಟ್ಟಿದ್ದೀನಿ, ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅಂತೆ ನಮ್ಮೂರಲ್ಲಿ ಯಾರೋ ಬಂದು ಮಾಡಿಬಿಟ್ಟು ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ನಮಗೆ ಎಷ್ಟು ಅವಮಾನ ಅಂದರೆ, ಇಡೀ ಕರ್ನಾಟಕ ನಮ್ಮ ಕಡೆ ನೋಡ್ತೈತೆ ಅಂದರೆ ನಮಗೆ ಅವಮಾನ ಸರ್. ಅದು ನಾವು ಹೆಂಗಿದ್ದು ಅಂದರೆ ಅಣ್ತಂದಿರ್ತಾರೆ. ಗಣೇಶ ಚೌತಿ ಹಬ್ಬಕ್ಕೆ ತಾವು ದೇಣಿಗೆ ಕೊಟ್ಟಿದ್ದೀರಿ, ಈ ವರ್ಷವೂ ದೇಣಿಗೆ ಕೊಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿ ಏನೇನು ದವಸ ಧಾನ್ಯ ಎಲ್ಲ ಕೊಟ್ಟಿದ್ದೀರಿ ಸರ್ 25ನೇ ತಾರೀಕು ನಾವು ಬಿಡ್ತೀವಿ ಗಣೇಶ. ಬೇಕಾದರೆ ಬನ್ನಿ ನೋಡಿ ನೀವು. ನಾವು ಹೋಗ್ತೀವಿ ಅದ್ರ ಜೊತೆಲಿ, ಇಲ್ಲೇ ಬಿಡೋದು, ಇಲ್ಲೇ ಕೆರೆಯಲ್ಲೇ ಬಿಡ್ತೀವಿ ನಾವು, ಜೊತೆಯಲ್ಲೇ ಹೋಗಿ ಬಿಡ್ತೀವಿ ನಾವು. ಅಂತೆ ಊರಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಮಾಡಿಬಿಟ್ಟು ನಮಗೆಲ್ಲ ಅವಮಾನ. ಅದು ನಮ್ಮ ಕಷ್ಟ. ಅದು ಆ ಮಾಯಕರಿಗೂ ಹಿಡ್ಕೊಂಡವ್ರೆ ಅದರಲ್ಲಿ. ಕಿಡಿಗೇಡಿಗಳಿಗೆ ಹಿಡ್ಕೊಂಡಿಲ್ಲ ಸರ್, ಅವ್ರು ಎಸ್ಕೇಪಲ್ಲಿ ಅವ್ರೆ. ಅವ್ರಿಗೆ ಹಿಡಿಯಲಿ. ಬೇಕಾದರೆ
ನಾವು ಸಹಾಯ ಮಾಡವ ಅದಕ್ಕೆ ಏನು ಬೇಕು ಸಹಾಯ ಮಾಡವ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡಲಿ, ಆದಷ್ಟು ಜಾಸ್ತಿ ಶಿಕ್ಷೆ ಕೊಡಿ. ನನ್ನ ಫ್ರೆಂಡ್ ಅವನೇ ವಿನೋದ ಅಂತ, ಅವನ ಜೊತೆಲಿ ಅವತ್ತು ನಾನು ಲೋಡ್ ಮಾಡ್ಕೊಂಡು ಅಲ್ಲಿ ಗಾಡಿ ಹೋಗಿ ನಿಲ್ಸಿದ್ರೆ ಭಯ ಆಗ್ತಾಯಿತ್ತು. ಅಷ್ಟೊಂದು ಕ್ರೂರವಾಗಿ ನಡೀತು ಅದು. ಹೆಂಗೆ ನಡೀತು ಅಂದರೆ ಭಯ ಆಗೋದು. ನಮ್ಮೂರು ಯಾವತ್ತೂ ಹಂಗಿರ್ಲಿಲ್ವಲ್ಲ, ಈಗ ಯಾಕೆ ಹಂಗಾಯಿತು ಅದೇ ಮನಸ್ಸಲ್ಲಿರೋದು. ಯಾವತ್ತೂ ಹಿಂಗಿರಲಿಲ್ಲ ನೋಡಿ. ಇದು ನಮ್ಮ ದೇಶ. ಕೋಮು ಸೌಹಾರ್ದತೆ ಅಂದರೆ ಏನು ಅಂಥೇಳಿ ಏನು ಹೇಳ್ತಾ ಇದ್ರು. ಗಣೇಶನ ಹಬ್ಬ ನಾವು ಮಾಡ್ತೀವಿ. ಮೊನ್ನೆ ಗಲಾಟೆ ಆಯಿತು, ಯಾರೋ ಒಬ್ಬ ಕಿಡಿಗೇಡಿ ಬಂದು ನನ್ನ ಸ್ನೇಹಿತನ ಅಂಗಡಿ ಸುಟ್ಟಾಕ್ಲಿಕ್ಕೆ ಬಂದರು ಅಂಥೇಳಿ ನಾನು ಹೇಳಿದ್ದೀನಿ. ಸುಟ್ಟು ಹಾಕಿದ್ದೆ ಆದರೆ ನಾನು ನಿಮ್ಮ ಹೆಸರನ್ನ ಹೇಳ್ತೀನಿ ಅಂತೇಳಿ ಹೇಳಿದ್ದೀನಿ ಅಂತೇಳಿ ಅಂಗಡಿ ಸುಟ್ಟಾಕೋದನ್ನು ತಡೆದಿದ್ದಾರಂತೆ. ಬೂಸದ ಅಂಗಡಿ ಅದು. ಹಿಂಗಿದ್ದಂಥ ಸಾಮರಸ್ಯವನ್ನು ಕಿಡಿಗೇಡಿಗಳು ಹಾಳು ಮಾಡಿದ್ರಲ್ಲ, ನಿಮ್ಗೆ ಶಿಕ್ಷೆ ಆಗಬೇಕು ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ದೇಶದ್ರೋಹಿಗಳು ನೀವು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಮತ್ತೊಂದು ಕಡೆ ಇದೇ ನಾಗಮಂಗಲದಲ್ಲಿ ಒಂದಷ್ಟು ಸೌಹಾರ್ದಯುತ ಮನಸ್ಸುಗಳು ಕೂಡ ಇದ್ದಾವೆ, ಒಳ್ಳೆ ಮನಸ್ಸುಗಳು ಕೂಡ ಇದ್ದಾವೆ. ಹಿಂದೂಗಳ ಅಂಗಡಿ ಸುಟ್ಟಿದ್ದಕ್ಕೆ ಮುಸ್ಲಿಮರು ಕಣ್ಣೀರು ಹಾಕಿರ್ತಕ್ಕಂತಹ ಘಟನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನಾನು ಸಹ ಗಣೇಶ ಕೂರ್ಸೋಕೆ ಹಣ ಕೊಟ್ಟಿದ್ದೆ, ನನ್ನ ಎದುರೇ ಸ್ನೇಹಿತನ ಅಂಗಡಿಗೆ ಬೆಂಕಿ ಬಿತ್ತು ಅಂತ ವಿನೋದ್ ಅಂಗಡಿ ಭಸ್ಮ ಆಗಿರೋದಕ್ಕೆ ನೂರ್ ಅನ್ನೋಂಥವ್ರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಮತ್ತೆ ಮೊದಲಿನ ಥರ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನೋಡಿ, ನಾಗಮಂಗಲದಲ್ಲಿ ಗಲಾಟೆ ಆಯಿತು. ಗಲಾಟೆ ಆಗಿ 1 ವಾರ ಆಗಿದೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದರೆ, ಯಾರೋ ಕಿಡಿಗೇಡಿಗಳು ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ವಿ ಸರ್. ಇಲ್ಲೇ ಅಕ್ಕಪಕ್ಕ ಮನೆಯವರು ನಾವು ಎಷ್ಟು ಚೆನ್ನಾಗಿದ್ವಿ, ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ ಅಂಥೇಳಿ ಒಬ್ಬರು ಅಮಾಯಕರು ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯರೊಬ್ಬರು ಮಾತಾಡ್ತಾ ಇದ್ರು. ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್ ಇದು ಈ ರೀತಿ ಮಾಡಿಬಿಟ್ರಲ್ಲ ಸರ್, ಏನು ಸರ್ ಅಂತ? ಸರ್, ಅದು ನಮಗೂ ಗೊತ್ತಿಲ್ಲ. 9:30ಗೆ ನಾನು ಗಾಡಿ ಲೋಡ್ ಮಾಡಿಬಿಟ್ಟು ಕಳಿಸ್ದೆ. ಅಷ್ಟೊತ್ತಿಗೆ ಗಲಾಟೆ ಸ್ಟಾರ್ಟ್ ಆಗೋಗಿತ್ತು. ಗಲಾಟೆ ಸ್ಟಾರ್ಟ್ ಆದಮೇಲೆ ನಾವು ಹೋಗಿ ಮನೆಗೆ ಸೇರಿಕೊಂಡು, ನಮ್ದು ಇಲ್ಲೇ ಮಾಯನಗೌಡನ ಕೊಪ್ಪಲು ಅಂತ ಸರ್, ಆ ಹಬ್ಬ ನಾವು ಆಚರಿಸ್ತೀವಿ. ಇಬ್ಬರಾಳು ಅಲ್ಲಿ ಮುಸ್ಲಿಮ್ಸು ಇದ್ದಾರೆ, ಗೌಡ್ಗಳು ಇದ್ದಾರೆ, ಬೇರೆ ಕ್ಯಾಸ್ಟ್ ಇಲ್ಲ. ಇಬ್ಬರಾಳು ಸೇರಿ ಮಾಡ್ತೀವಿ ಸರ್ ಅಲ್ಲಿ ಹಬ್ಬ. ನಾನೇ ತರಣಿ ಕಾಳು ಕೊಟ್ಟಿದ್ದೀನಿ, ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅಂತೆ ನಮ್ಮೂರಲ್ಲಿ ಯಾರೋ ಬಂದು ಮಾಡಿಬಿಟ್ಟು ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ನಮಗೆ ಎಷ್ಟು ಅವಮಾನ ಅಂದರೆ, ಇಡೀ ಕರ್ನಾಟಕ ನಮ್ಮ ಕಡೆ ನೋಡ್ತೈತೆ ಅಂದರೆ ನಮಗೆ ಅವಮಾನ ಸರ್ ಅದು. ನಾವು ಹೆಂಗಿದ್ದು ಅಂದರೆ ಅಣ್ತಂದಿರ್ತಾರೆ. ಗಣೇಶ ಚೌತಿ ಹಬ್ಬಕ್ಕೆ ತಾವು ದೇಣಿಗೆ ಕೊಟ್ಟಿದ್ದೀರಿ, ಈ ವರ್ಷವೂ ದೇಣಿಗೆ ಕೊಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿ ಏನೇನು ದವಸ ಧಾನ್ಯ ಎಲ್ಲ ಕೊಟ್ಟಿದ್ದೀರಿ ಸರ್ 25ನೇ ತಾರೀಕು ನಾವು ಬಿಡ್ತೀವಿ ಗಣೇಶ. ಬೇಕಾದರೆ ಬನ್ನಿ ನೋಡಿ ನೀವು. ನಾವು ಹೋಗ್ತೀವಿ ಅದ್ರ ಜೊತೆಲಿ, ಇಲ್ಲೇ ಬಿಡೋದು, ಇಲ್ಲೇ ಕೆರೆಯಲ್ಲೇ ಬಿಡ್ತೀವಿ ನಾವು, ಜೊತೆಯಲ್ಲೇ ಹೋಗಿ ಬಿಡ್ತೀವಿ ನಾವು. ಅಂತೆ ಊರಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಮಾಡಿಬಿಟ್ಟು ನಮಗೆಲ್ಲ ಅವಮಾನ. ಅದು ನಮ್ಮ ಕಷ್ಟ. ಅದು ಆ ಮಾಯಕರಿಗೂ ಹಿಡ್ಕೊಂಡವ್ರೆ ಅದರಲ್ಲಿ. ಕಿಡಿಗೇಡಿಗಳಿಗೆ ಹಿಡ್ಕೊಂಡಿಲ್ಲ ಸರ್, ಅವ್ರು ಎಸ್ಕೇಪಲ್ಲಿ ಅವ್ರೆ, ಅವ್ರಿಗೆ ಹಿಡಿಯಲಿ. ಬೇಕಾದರೆ ನಾವು ಸಹಾಯ ಮಾಡವ ಅದಕ್ಕೆ, ಏನು ಬೇಕು ಸಹಾಯ ಮಾಡವ ಅದಕ್ಕೆ. ಅವ್ರಿಗೆ ಶಿಕ್ಷೆ ಕೊಡಲಿ, ಆದಷ್ಟು ಜಾಸ್ತಿ ಶಿಕ್ಷೆ ಕೊಡಿ. ನನ್ನ ಫ್ರೆಂಡ್ ಅವನೇ ವಿನೋದ ಅಂತ, ಅವನ ಜೊತೆಲಿ ಅವತ್ತು ನಾನು ಲೋಡ್ ಮಾಡ್ಕೊಂಡು ಅಲ್ಲಿ ಗಾಡಿ ಹೋಗಿ ನಿಲ್ಸಿದ್ರೆ ಭಯ ಆಗ್ತಾಯಿತ್ತು. ಅಷ್ಟೊಂದು ಕ್ರೂರವಾಗಿ ನಡೀತು ಅದು. ಹೆಂಗೆ ನಡೀತು ಅಂದರೆ ಭಯ ಆಗೋದು. ನಮ್ಮೂರು ಯಾವತ್ತೂ ಹಂಗಿರ್ಲಿಲ್ವಲ್ಲ, ಈಗ ಯಾಕೆ ಹಂಗಾಯಿತು ಅದೇ ಮನಸ್ಸಲ್ಲಿರೋದು. ಯಾವತ್ತೂ ಹಿಂಗಿರಲಿಲ್ಲ ನೋಡಿ. ಇದು ನಮ್ಮ ದೇಶ. ಕೋಮು ಸೌಹಾರ್ದತೆ ಅಂದರೆ ಏನು ಅಂಥೇಳಿ ಏನು ಹೇಳ್ತಾ ಇದ್ರು. ಗಣೇಶನ ಹಬ್ಬ ನಾವು ಮಾಡ್ತೀವಿ. ಮೊನ್ನೆ ಗಲಾಟೆ ಆಯಿತು, ಯಾರೋ ಒಬ್ಬ ಕಿಡಿಗೇಡಿ ಬಂದು ನನ್ನ ಸ್ನೇಹಿತನ ಅಂಗಡಿ ಸುಟ್ಟಾಕ್ಲಿಕ್ಕೆ ಬಂದರು ಅಂಥೇಳಿ ನಾನು ಹೇಳಿದ್ದೀನಿ. ಸುಟ್ಟು ಹಾಕಿದ್ದೆ ಆದರೆ ನಾನು ನಿಮ್ಮ ಹೆಸರನ್ನ ಹೇಳ್ತೀನಿ ಅಂತೇಳಿ ಹೇಳಿದ್ದೀನಿ ಅಂತೇಳಿ ಅಂಗಡಿ ಸುಟ್ಟಾಕೋದನ್ನು ತಡೆದಿದ್ದಾರಂತೆ. ಬೂಸದ ಅಂಗಡಿ ಅದು. ಹಿಂಗಿದ್ದಂಥ ಸಾಮರಸ್ಯವನ್ನು ಕಿಡಿಗೇಡಿಗಳು ಹಾಳು ಮಾಡಿದ್ರಲ್ಲ, ನಿಮ್ಗೆ ಶಿಕ್ಷೆ ಆಗಬೇಕು ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ದೇಶದ್ರೋಹಿಗಳು ನೀವು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಮತ್ತೊಂದು ಕಡೆ ಇದೇ ನಾಗಮಂಗಲದಲ್ಲಿ ಒಂದಷ್ಟು ಸೌಹಾರ್ದಯುತ ಮನಸ್ಸುಗಳು ಕೂಡ ಇದ್ದಾವೆ, ಒಳ್ಳೆ ಮನಸ್ಸುಗಳು ಕೂಡ ಇದ್ದಾವೆ. ಹಿಂದೂಗಳ ಅಂಗಡಿ ಸುಟ್ಟಿದ್ದಕ್ಕೆ ಮುಸ್ಲಿಮರು ಕಣ್ಣೀರು ಹಾಕಿರ್ತಕ್ಕಂತಹ ಘಟನೆ ನಡೆದಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನಾನು ಸಹ ಗಣೇಶ ಕೂರ್ಸೋಕೆ ಹಣ ಕೊಟ್ಟಿದ್ದೆ, ನನ್ನ ಎದುರೇ ಸ್ನೇಹಿತನ ಅಂಗಡಿಗೆ ಬೆಂಕಿ ಬಿತ್ತು ಅಂತ ವಿನೋದ್ ಅಂಗಡಿ ಭಸ್ಮ ಆಗಿರೋದಕ್ಕೆ ನೂರ್ ಅನ್ನೋಂಥವ್ರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಮತ್ತೆ ಮೊದಲಿನ ಥರ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ನೂರ್ ಅಹ್ಮದ್ ಮಾತನಾಡಿದ್ದಾರೆ. ನೋಡಿ, ನಾಗಮಂಗಲದಲ್ಲಿ ಗಲಾಟೆ ಆಯಿತು. ಗಲಾಟೆ ಆಗಿ 1 ವಾರ ಆಗಿದೆ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದರೆ, ಯಾರೋ ಕಿಡಿಗೇಡಿಗಳು ಮಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ವಿ ಸರ್.
ಇಲ್ಲೇ ಅಕ್ಕಪಕ್ಕ ಮನೆಯವರು ನಾವು ಎಷ್ಟು ಚೆನ್ನಾಗಿದ್ವಿ, ಆದರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ ಅಂಥೇಳಿ ಒಬ್ಬರು ಅಮಾಯಕರು ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು. ಇಲ್ಲಿನ ಸ್ಥಳೀಯರೊಬ್ಬರು ಮಾತಾಡ್ತಾ ಇದ್ರು, ಅವ್ರನ್ನ ಮಾತಾಡ್ಸೋಣ. ಸರ್ ಏನು ಸರ್ ಇದು ಈ ರೀತಿ ಮಾಡಿಬಿಟ್ರಲ್ಲ ಸರ್, ಏನು ಸರ್ ಅಂತ? ಸರ್ ಅದು ನಮಗೂ ಗೊತ್ತಿಲ್ಲ. 9:30ಗೆ ನಾನು ಗಾಡಿ ಲೋಡ್ ಮಾಡಿಬಿಟ್ಟು ಕಳಿಸ್ದೆ. ಅಷ್ಟೊತ್ತಿಗೆ ಗಲಾಟೆ ಸ್ಟಾರ್ಟ್ ಆಗೋಗಿತ್ತು. ಗಲಾಟೆ ಸ್ಟಾರ್ಟ್ ಆದಮೇಲೆ ನಾವು ಹೋಗಿ ಮನೆಗೆ ಸೇರಿಕೊಂಡು ನಮ್ದು ಇಲ್ಲೇ ಮಾಯನಗೌಡನ ಕೊಪ್ಪಲು ಅಂತ ಸರ್ ಆ ಹಬ್ಬ ನಾವು ಆಚರಿಸ್ತೀವಿ. ಇಬ್ರಾಳು ಅಲ್ಲಿ ಮುಸ್ಲಿಮ್ಸು ಇದ್ದಾರೆ, ಗೌಡ್ಗಳು ಇದ್ದಾರೆ, ಬೇರೆ ಕ್ಯಾಸ್ಟ್ ಇಲ್ಲ. ಇಬ್ರಾಳು ಸೇರಿ ಮಾಡ್ತೀವಿ ಸರ್ ಅಲ್ಲಿ ಹಬ್ಬ. ನಾನೇ ತರಣಿಕಾಳು ಕೊಟ್ಟಿದ್ದೀನಿ, ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅಂತೆ ನಮ್ಮೂರಲ್ಲಿ ಯಾರೋ ಬಂದು ಮಾಡಿಬಿಟ್ಟು ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ನಮಗೆ ಎಷ್ಟು ಅವಮಾನ ಅಂದರೆ ಇಡೀ ಕರ್ನಾಟಕ ನಮ್ಮ ಕಡೆ ನೋಡ್ತೈತೆ ಅಂದರೆ ನಮಗೆ ಅವಮಾನ ಸರ್ ಅದು. ನಾವು ಹೆಂಗಿದ್ದು ಅಂದರೆ